ಸೊಂಟಕ್ಕೆ ಹಾಕ್ತೀರಾ ಹೊಟ್ಟೆಗೆ ಹಾಕ್ತೀರಾ? ಸೊಂಟ ಡಾಬ್ ಒಂಥರ ಹೊಟ್ಟೆ ಡಾಬ್ ಅಂತಾರ. ನೋಡಿ, ಡಾಬ್ ಆಗಿರ್ಬೋದು, ಚೈನ್ ಡಾಬ್ ಆಗಿರ್ಬೋದು, 2 ಆಪ್ಷನ್ಸ್ ಇದೆ ನಿಮ್ಗೆ. ಯಾಕೆ ಚೈನ್ ಡಾಬ್ ಕೊಟ್ಟವ್ರೆ, ಯಾಕೆ ಪಟ್ಟಿ ಡಾಬ್ ಕೊಟ್ಟವ್ರೆ ಅನ್ನೋದ್ರ ಬಗ್ಗೆ ಜ್ಞಾನ ಇರ್ಬೇಕು. ಪಟ್ಟಿ ಡಾಬ್ ಬಂದು ಸಣ್ಣಗಿರೋರು ಎಲ್ಲಾರ್ಗೂ ಆಗತ್ತೆ, ಚೈನ್ ಡಾಬು ಎಲ್ಲಾರ್ಗೂ ಆಗಲ್ಲ. ಸೊಂಟ ಇಲ್ದಿದ್ರು ಚೈನ್ ಡಾಬ್ ಆಗತ್ತಾ? ಬಿತ್ಕೊಳ್ಳುತ್ತೆ, ಬಟ್ ನಮಗ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಹೇಗೇನ್ ನಮ್ಗೆ ಇಲ್ಲೊಂದು ಬ್ರೇಕ್ ಇದೆ ಬಿಡ್ಸಿದ್ರೆ ಅದ್ ದಾಟಿ ಅದ್ ಬರಲ್ಲ. ಅದೇ ನೀವು ಪಟ್ಟಿ ಡಾಬ್ ಆಗೋಗ್ಬಿಡಿ, ನಮಗ್ ಸಾಕೆ ಆಗಲ್ಲ, ಇಲ್ಲಿ ಬೆಲ್ಟ್ ಅದು ಪ್ಲೇಸ್ ಮಾಡಕ್ಕೆ ಆಗಲ್ಲ ಒಂದು. ಮತ್ತೆ ಕುತ್ಕೊಂಡ್ಬಿಟ್ಟು ಮ್ಯಾಕ್ ಹೇಳ್ತೀವಿ ಅಂತಂದ್ರೆ ಪಟ್ ಅಂತ ಹೊಡ್ದೋಗ್ಬಿಡುತ್ತೆ. ಸೊ ಚೈನ್ ಡಾಬ್ ನಾವು ಫಿಕ್ಸ್ ಮಾಡಿ ಕುಡಿಸ್ಕೊಬಹುದು. ಬಟ್ ಸಣ್ಣಗಿರೋರ್ಗೆ ಯಾವಾಗ್ಲೂ ನೀವು ಪಟ್ಟಿ ಡಾಬ್ ಸಜೆಸ್ಟ್ ಮಾಡ್ಬೇಕು. ದಪ್ಪಾಗಿರೋರ್ಗೆ ಎಲ್ಲಾರ್ಗು ಏನ್ ಮಾಡ್ಬೇಕು, ಚೈನ್ ಡಾಬ್ ಸಜೆಸ್ಟ್ ಮಾಡ್ಬೇಕು. ಈಗ ಚೈನು ಡಾಬ್ ಎರಡು 2 in 1 ಅಲ್ಲಿ ಬಂದಿದೆ, ನೋಡಿದೀರಾ? ಇಲ್ಲಿ ಡಾಬ್ ಬಂದಿರುತ್ತೆ, ಇದರಿಂದ ಚೈನ್ ಕೊಟ್ಟಿರ್ತಾನೆ. ಅದನ್ನು ಬೇಕಾದ್ರೆ ನೀವು ದಪ್ಪಾಗಿರೋರ್ಗೆ ಯೂಸ್ ಮಾಡ್ಬೋದು. ಇದಕ್ಕೆ ಪಟ್ಟಿ ತರಾನು ಕೊಟ್ಟಿರ್ತಾನೆ ಇಲ್ಲಿವರೆಗೂನು, ಅದಾದ್ಮೇಲೆ ಚೈನ್ ಕೊಟ್ಟಿರ್ತಾರೆ ಲಾಕ್ ಮಾಡೋದಿಕ್ಕೆ. ನೋಡ್ಕೊಂಡು ಸಜೆಸ್ಟ್ ಮಾಡಿ ಯಾರಿಗೆ ಏನ್ ಮಾಡ್ಬೇಕು ಅಂತ. ಆಮೇಲೆ ಮೇಲ್ ಹಾಕ್ಬೇಕು, ಕೆಲವ್ರು ಹೊಟ್ಟೆಗೆ ಹಾಕಿಸ್ಕೊಂತಾರೆ ಡಾಬ್ನ, ಇಲ್ಲಿಗೆ ಹಾಕಿ, ಇಲ್ಲಿಗೆ ಕೆಳಗಡೆಗೆ ಹಾಕಿ ಅಂತ. ನೀವು ಎದ್ದಿ ಕೂತ್ರೆ ಡಾಬ್ ಹೊಡ್ದೋಗ್ಬಿಡುತ್ತೆ. ಅಲ್ಲ ಹಾಕ್ಸ್ಕೊಂಡ್ರೆ, ಇಲ್ಲ ಹಾಕೊಂಡ್ರೆ ಕರೆಕ್ಟ್ ಆಗಿ ಕೂತಿರುತ್ತೆ. ಸೊ ಹಂಗಾಗಿ ಪಟ್ಟಿ ಡಾಬ್ ಯಾರಿಗ ಹಾಕ್ಬೇಕು ಹೇಳಿ? ಸಣ್ಣಾಗಿರೋರಿಗೆ, ಅವ್ರಿಗೆ ಅಳ್ಳಾಡಲ್ಲ, ಕರೆಕ್ಟ್ ಆಗಿ ಕೂತಿರುತ್ತೆ. ಅದೇ ಇದ್ರ ಡಾಬ್, ಚೈನ್ ಡಾಬ್ ಯಾರಿಗ ಹಾಕ್ಬೇಕು ಹೇಳಿ? 2 in 1 ಆಪ್ಷನ್ ಇರೋದು ಇರುತ್ತೆ, ಅದನ್ನ ಬೇಕಾದ್ರೆ ದಪ್ಪಾಗಿರೋರ್ಗೆ ಹಾಕ್ಬೋದು.